ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ದಿವಸ ಮಂಗಳವಾರ, ಇವಾಗ ಕರೆಕ್ಟಾಗಿ ಸಮಯ 11:18 ಆಯಿತು. ಸೊ ನಮ್ಮ ಬೆಳಗಿನ ಕೆಲಸಗಳೆಲ್ಲ ನೀಟಾಗಿ ಮುಗಿದಿದೆ. ಬೆಳಗಿನ ಟೈಮ್ ಎಷ್ಟು ಒಂಥರ ಪ್ರೆಷರ್ ಇರುತ್ತೆ ಅಂದರೆ ಒಂದಾದ್ಮೇಲೆ ಒಂದು ಕೆಲಸ ತಿಂಡಿ, ಆಮೇಲೆ ಕಸ ಹೊಡೆದು, ನೆಲ ಒರೆಸಿ, ಪಾತ್ರೆ ತೊಳೆದು, ಹೀಗೆ ಒಂದಾದ್ಮೇಲೆ ಒಂದು ಕೆಲಸ, ಸ್ನಾನ, ಪೂಜೆ ಇದೆಲ್ಲವೂ ಮುಗಿದಿದೆ ಇವತ್ತು. ನಾನು ಇವಾಗ ಈ ಸಮಯವನ್ನು ನನ್ನ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ಯೂಟ್ಯೂಬ್ ವೀಡಿಯೋಸ್ ಎಡಿಟ್ ಮಾಡೋದಿರ್ಬೋದು, ಅಥವಾ ನನ್ನ ಚಾನಲ್, ಇನ್ನೊಂದು ಚಾನಲ್ ಇದೆಯಲ್ಲ ನೂಲು ಅಂತ, ಅದಕ್ಕೋಸ್ಕರ ಒಂದು ವೀಡಿಯೋಸ್ ಮಾಡೋದಿರ್ಬೋದು, ಶೂಟಿಂಗ್ ಎಲ್ಲ ಮಾಡಬೇಕಲ್ವ. ಸೊ ಹಾಗೆ ಇವತ್ತು ನಾನು ನನ್ನ ನೂಲು ಚಾನಲ್ಗೆ 2 ವೀಡಿಯೋಸನ್ನು ಶೂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಬ್ರೋಕೇಡ್ ಬಟ್ಟೆ ಇದೆ, ತೋರಿಸ್ತೀನಿ ರೀ. ಓಕೆ, ಇಲ್ಲಿ ಸಿಗ್ತಾ ಇಲ್ಲ. ಒಂದು ಬ್ರೋಕೇಡ್ ಬ್ಲೌಸ್ ಪೀಸ್ ಇದೆ. ಸೊ ಅದು ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು. ಅದರಲ್ಲಿ ಒಂದು ಚೆನ್ನಾಗಿರುವ ಒಂದು ಸಣ್ಣ ಬ್ಯಾಗು ಥರ, ಪೌಚ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಒಂದು ಬ್ಯಾಗು ಒಂದು ಪೌಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಇದೆ. ಇದು ಚೆನ್ನಾಗಿದೆ, ಇದರ ಪ್ರಿಂಟು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಇವತ್ತು 2 ವಸ್ತುಗಳನ್ನು ಮಾಡೋಣ. ಸೊ ಇದರ ವಿಡಿಯೋವನ್ನು ನಾನು ನೂಲು ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ, ನೀವು ಅಲ್ಲಿ ನೋಡ್ಬೋದು. ಮತ್ತು ಸ್ಟಿಚಿಂಗ್ ರಿಲೇಟೆಡ್ ಎಲ್ಲ ವೀಡಿಯೋಸನ್ನು ಕೂಡ ನಾನು ಅಲ್ಲೇ ಹಾಕ್ತೀನಿ. ನನ್ನ ಈ ಚಾನಲನ್ನು ನಾನು ರೆಸಿಪೀಸು ಅಥವಾ ನಾನು ಟ್ರಾವೆಲ್ ಮಾಡಿದ್ರೆ ಅದರ ವ್ಲಾಗ್ಗಳು, ಈ ಥರದನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ಇನ್ಮೇಲೆ ಜಾಸ್ತಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಬರೀ ವ್ಲಾಗ್ಸ್ ಅಂದರೆ ವ್ಲಾಗ್ಸ್ ಒಂದೇ ಅಲ್ಲ, ವ್ಲಾಗ್ಸಲ್ಲಿ ಆದಷ್ಟು ರೆಸಿಪೀಸನ್ನು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವಾಗ ಒಂದು ಒಳ್ಳೆ ಟೀ ಮಾಡ್ಕೊಳ್ಳೋಣ. ಸೊ ಟೀ ಕುಡಿದ್ಬಿಟ್ಟು ನಾನು ನನ್ನ ಮುಂದಿನ ಕೆಲಸವನ್ನು ಶುರು ಮಾಡ್ತೀನಿ. ಸೊ ಇವಾಗ ತಾನೇ ಹೊಲಿದು ಮುಗಿಸಾಯಿತು ನಾನು. ನೋಡಿ, ಇದು ಈ ಥರ ಕಾಣಿಸ್ತಾ ಇದೆ. ಒಂದು ಚೆನ್ನಾಗಿರುವ ಆರ್ಗನೈಸರ್ ರೆಡಿ ಆಯಿತು. ಸೊ ಇದನ್ನು ಮೇಕಪ್ ಕಿಟ್ ಆಗಿ ಬಳಸ್ಬೋದು, ಅಥವಾ ನಿಮಗೆ ಹೇಗೆ ಬೇಕೋ ಹಾಗೆ ಆರ್ಗನೈಸರ್ ಆಗಿ ಕೂಡ ಬಳಸ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬ್ರೋಕೇಡ್ ಬಟ್ಟೆ ಆಗಿತ್ತಲ್ವ, ಅದಕ್ಕೋಸ್ಕರ. ಸೊ ಮಾಡೋದು ತುಂಬಾ ಈಸಿ, ಅಷ್ಟೊಂದೇನು ಟಫ್ ಇಲ್ಲ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ನೂಲು ಚಾನಲಲ್ಲಿ ಖಂಡಿತ ಇದರ ವಿಡಿಯೋ ಪೋಸ್ಟ್ ಮಾಡ್ತೀನಿ, ಚೆಕ್ ಮಾಡ್ಬೋದು. ಸೊ ಇದು ಇನ್ನೊಂದು ಪ್ರಾಡಕ್ಟ್ ನಾನಿವತ್ತು ಮಾಡಿರೋದು, ಕಾಣಿಸ್ತಿದೆ ಅಲ್ಲ. ಸೊ
ಇವೆರಡನ್ನೂ ಅಷ್ಟೇ ನಾನು ಬ್ಲೌಸ್ ಪೀಸನ್ನು ಬಳಸಿ ಮಾಡಿರೋದು, ತೋರಿಸಿದ್ನಲ್ಲ ಆವಾಗಲೇ. ಸೊ ಇದರ ವಿಡಿಯೋ ಕೂಡ ನಾನು ನೂಲುನಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಇದು. ಮೇಕಪ್ ಪೌಚ್ ಆಗಿ ಬಳಸ್ಬೋದು. ಎಲ್ಲ ಐಟಮ್ಸ್ಗಳು ಕಾಂಪ್ಯಾಕ್ಟ್ ಆಗಿ ಇದರಲ್ಲಿ ಹಿಡಿಯುತ್ತೆ. ಕಂಪಾರ್ಟ್ಮೆಂಟ್ಸ್ ಕೂಡ ಇದೆ ಇದರಲ್ಲಿ. ಸೊ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಆರಾಮಾಗಿ ನಿಮ್ಮ ಹತ್ರ ಯಾವುದೇ ಬ್ಲೌಸ್ ಪೀಸ್ ಇದ್ದರೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತ ಏನು ಕಷ್ಟ ಇಲ್ಲ, ಸುಲಭವಾಗಿ ಹೊಲಿಬೋದು. ಓಕೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇಲ್ಲ ಹೊರಗಡೆ. ಇವಳು ನೋಡಿ, ಇವಳು ಮಲ್ಕೊಂಡಿದ್ಲು ಇಷ್ಟೋ ತನಕ, ಅದಕ್ಕೋಸ್ಕರ ನನಗೆ ಮಾಡೋಕ್ಕಾಯಿತು ವಿದೌಟ್ ಇಂಟ್ರಪ್ಷನ್. ಒಂದು ಸ್ಟಿಚಿಂಗ್ ಎಲ್ಲ ಆಯಿತು. ಇವಾಗ ಸಮಯ 7:40 ಸೊ ಈಗ ಫಾಸ್ಟಾಗಿ ನಾನೊಂದು ಸಿಂಪಲ್ ಅಡುಗೆ ಮಾಡಬೇಕು. ಸೊ ನಾನಿವತ್ತು ಒಂದು ಕಲ್ಲಜ್ಜಿ ಅಂತ ಒಂದು ಡಿಶ್ಶು, ಅಂದರೆ ಒಂದು ಪದಾರ್ಥ, ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಸಿಕ್ಕಾಪಟ್ಟೆ ಸಿಂಪಲ್ಲಾಗಿ ಸೌತೆಕಾಯಿ ಒಂದಿದ್ರೆ ಆರಾಮಾಗಿ ಮಾಡ್ಬೋದು. ಸೊ ಪಟಾಪಟಾಗಿ ಇವಾಗ ಮಾಡೋಣ. ಹೇಗೆ ಮಾಡೋದು ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ಸೊ ಮೊದಲಿಗೆ ಸೌತೆಕಾಯಿಯನ್ನು ಈ ಥರ ಹೆಚ್ಚಿ ಇಟ್ಕೊಳ್ಬೇಕು. ಸಣ್ಣ ಸಣ್ಣ ಹೋಳಾದರೆ ಸಾಕು. ನಂತರ ಒಂದು ಬಾಣಲೆಗೆ 1 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಚಮಚ ಆಗುವಷ್ಟು ಎಳ್ಳನ್ನು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ನಡೆಯುತ್ತೆ, ಅದನ್ನು ಹಾಕಿ ಅದು ಸಿಡಿಯೋ ತನಕ ಈ ಥರ ಹುರ್ಕೊಳ್ಬೇಕು. ಎಳ್ಳು ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಬೇಕು, ಅಥವಾ ನಿಮ್ಮ ಖಾರದ ಅಪೇಕ್ಷೆ ನೋಡಿಬಿಟ್ಟು ಸೇರಿಸ್ಕೊಳ್ಬೋದು. ಹಸಿಮೆಣಸನ್ನು ಒಂದು ಸ್ವಲ್ಪ ಬಾಡೋ ತನಕ ಹುರ್ಕೊಳ್ತಾ ಇದ್ದೀನಿ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣಿಯೋದಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಡಿ ಆಗುವಷ್ಟು ತೆಂಗಿನ ತುರಿ, ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದು, ನಂತರ ನಾನು ಹುರಿದಿಟ್ಕೊಂಡಿದ್ನಲ್ಲ ಎಳ್ಳು ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ನೆಲ್ಲಿ ಗಾತ್ರದಷ್ಟು ಹುಣಸೆ ಹಣ್ಣು, ನಂತರ ಒಂದು ಅರ್ಧ ಕಪ್ ಆಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಸೇರಿಸ್ಬಿಟ್ಟು ತರ್ತರಿಯಾಗಿ ರುಬ್ಕೊಳ್ಬೇಕು. ಸೊ ಈ ಥರ ರೆಡಿಯಾಗಿದೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಕರಿಬೇವು, ಕೆಂಪು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಒಗ್ಗರಣೆ ಕೊಟ್ಟರೆ ಆಯಿತು, ರುಚಿಯಾದ ಸೌತೆಕಾಯಿ ಕಲ್ಲಜ್ಜಿ ಅಥವಾ ಕಲ್ಲಜ್ಜಿ ತಿನ್ನೋದಕ್ಕೆ ರೆಡಿ. ಸೊ ರುಚಿಯಾದ ಕಲ್ಲಜ್ಜಿ ತಿನ್ನೋದಕ್ಕೆ ರೆಡಿ ಇದೆ. ತುಂಬ ಸಿಂಪಲ್ಲು, ಹಾಗೆ ಬೇಗ ಆಗತ್ತೆ ಸಹ. ಯಾವತ್ತಾದರೂ ಅಡುಗೆ ಮಾಡೋಕ್ಕೆ ಮೂಡಿಲ್ಲದೆ ಇದ್ದರೆ ಅಥವಾ ಫಟಾಫಟಾಗಿ ಏನಾದರೂ ರೆಡಿ ಮಾಡ್ಕೊಳ್ಬೇಕು ಅಂತಿದ್ರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡೋ ಸಮಯ ಬಂತು. ಸೊ ಇನ್ನೇನು ಬಿಸಿ ಬಿಸಿ ಅನ್ನ ಒಂದು ಮಾಡಿಕೊಂಡು ಊಟ ಮಾಡಿ ಮಲಗಬೇಕಷ್ಟೆ. ಸೊ ಈ ಕಲ್ಲಜ್ಜಿಯನ್ನು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವ್ಲಾಗೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.